ಇಡೀ ದೇಶದಲ್ಲೇ ಸೇನೆ ರೈಲ್ವೆ ಇಲಾಖೆಯ ನಂತರ ಅತಿ ಹೆಚ್ಚು ಭೂಮಿ ಮಾಲೀಕತ್ವವನ್ನು ಹೊಂದಂತಹ ವಕ್ಫ್ನ ಪರಮಾಧಿಕಾರಕ್ಕೆ ಅಂಕುಶ ಹಾಕೋ ನಿಟ್ಟಿನಲ್ಲಿ ಮಹತ್ವದ ದಿನ ಆಗಿತ್ತು ನಿನ್ನೆ ಲೋಕಸಭೆಯಲ್ಲಿ. ಸುದೀರ್ಘವಾಗಿ ಚರ್ಚೆ ಆಯಿತು. 8 ಗಂಟೆಗಳ ಚರ್ಚೆ ಅಂತ ಹೇಳಿದ್ರು. ಬಟ್ ಚರ್ಚೆ ಸಾಗಿತ್ತು ಬರೋಬ್ಬರಿ 14 ಗಂಟೆಗಳು. ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದೆ ಮಸೂದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆ ಮೂಲಕ NDAಗೆ ಹಾದಿ ಸುಗಮವಾಗಿದೆ. ಸತತ 14 ಗಂಟೆಯ ಸುದೀರ್ಘ ಚರ್ಚೆಯ ಬಳಿಕ ಅಂಗೀಕಾರವಾಗಿದೆ ಮಸೂದೆ ಲೋಕಸಭೆಯಲ್ಲಿ. ತಡರಾತ್ರಿ 2 ಗಂಟೆ ತನಕ ಕೂಡ ಚರ್ಚೆ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಥರದ ಚರ್ಚೆಗಳು ತೀರಾ ರೇರು. ಟೈಮ್ ಸಿಕ್ಕಿದ್ರೆ ಹೇಳ್ತೀನಿ ನಿಮಗೆ ಹಿಂದೆ ಯಾವ ಪ್ರಕರಣದಲ್ಲಿ ಆಗಿತ್ತು ಅಂತ. ಬಿಲ್ ಪರ 288 ಮಂದಿ ಮತ ಹಾಕಿದ್ರೆ ಬಿಲ್ ವಿರೋಧವಾಗಿ 232 ಜನ ವೋಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಡೆಗೆ MIM ಪಾರ್ಟಿಯ OIC ಬಿಲ್ಲನ್ನು ಹರಿದು ಸಂಸತ್ನಲ್ಲಿ ಹಂಗಾಮವನ್ನು ಕೂಡ ಸೃಷ್ಟಿ ಮಾಡಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಿಪಕ್ಷಗಳ ವಿರೋಧದ ನಡುವೆ ಕೂಡ ಬಿಲ್ ಪಾಸ್ ಮಾಡಿಕೊಳ್ಳುವಲ್ಲಿ ಮೋದಿ ನೇತೃತ್ವದ NDA ಸಫಲವಾಗಿದೆ. ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಬಿಲ್ ಮಂಡನೆ ಆಗುವಂತಹ ನಿರೀಕ್ಷೆ ಇದೆ. ಅಲ್ಲೂ ಕೂಡ NDAಗೆ ಬೇಕಾದಂತಹ ಬಹುಮತ ಅವ್ರ ಹತ್ರ ಇದೆ. ಸೊ ಇಲ್ಲೂ ಪಾಸ್ ಆಗತ್ತೆ ಅನ್ನೋದು ನಿರೀಕ್ಷೆ. ನಿನ್ನೆ ಏನಾಯಿತು, 2 ಗಂಟೆಗಳಾಯಿತು ನೋಡಿ. 12 ಗಂಟೆ ಚರ್ಚೆ ಮಾಡಿದ್ರು, 2 ಗಂಟೆ ಏನಕ್ಕೆ ಟೈಮ್ ತಗೊಂಡ್ರು ಅಂತ ಹೇಳಿದ್ರೆ ವೋಟಿಂಗ್ಗೆ. ಸೊ ಬಿಲ್ ಪರವಾಗಿ ಬಿದ್ದ ಮತಗಳು ಎಷ್ಟು NDAಗೆ ಅನ್ನೋದನ್ನು ನೋಡ್ತಾ ಇದ್ದೀರಾ. 288. ಅವ್ರ ಹತ್ರ ಇದೆ ಟೋಟಲ್ ನಂಬರ್ 298. ಅದರಲ್ಲಿ 288 ಮತಗಳು ಹರಿದು ಬಂದಿದೆ. ವಿರೋಧವನ್ನು ವ್ಯಕ್ತಪಡಿಸಿದವರು ಯಾರು ಕೇಳಿದರೆ 232 ಮಂದಿ. 232 ವಿರೋಧದ ರೂಪದಲ್ಲಿ ಬಿದ್ದಿದೆ. ಬಟ್ ಬಹುಮತಕ್ಕೆ ಯಾವುದೇ ಅಡ್ಡಿಯಾಗಿಲ್ಲ. ಹೀಗಾಗಿ ಸಲೀಸಾಗಿ ಬಿಲ್ಲು ಲೋಕಸಭೆಯಲ್ಲಿ ನಿರೀಕ್ಷೆ ಮಾಡಿದಂತೆ ನಾವು ಬೆಳಗ್ಗೆನೇ ಹೇಳ್ತಾ ಇದ್ವಿ, ನಂಬರ್ಸ್ ಇದೆ ಸೊ ಆರಾಮ್ಸೆ ಆಗತ್ತೆ ಅಂತ. ರಾಜ್ಯಸಭೆಯಲ್ಲಿ ಕೂಡ ಆಗತ್ತೆ. ಮುಂದೇನು ಕೇಳಿದರೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಅದು ಹೋಗುತ್ತೆ. ಅಲ್ಲಿ ಬಿದ್ದ ತಕ್ಷಣ ಅದು ಕಾನೂನಿನ ರೂಪವನ್ನು ಪಡ್ಕೊಳ್ಳುತ್ತೆ. कानून को कबूल नहीं करता हूं तो महात्मा गांधी ने क्या किया, उन्होंने उस कानून को फाड़ दिया, तो मैं गांधी की तरह इस कानून को फाड़ता हूं। ये अनकॉन्स्टिट्यूशनल है सर। इस देश में झगड़े पैदा करने का काम बीजेपी करना चाहती है मस्जिद और मंदिर के नाम पर, इसीलिए मैं इसका कंडेम करता हूं और मैं आपसे गुजारिश करता हूं कि मैंने अपने 10 अमेंडमेंट दी है, आप इसको कबूल करिए सर, मुझे बोलने का मौका दीजिए और उस पर डिवीजन का मैं डिमांड भी करूंगा। आप स्वीकार करें न करें, आप इसका विरोध करें, लेकिन उस कमेटी में जो आप बहुत से कंसर्न उठा रहे थे, जो आप बहुत सी बातों को उठा रहे थे, आज उस ज्वाइंट पार्लियामेंट्री कमेटी ने अपनी रिकमेंडेशंस किया। इनके प्रेमचंदन जी ने कहा JPC को अधिकार ही नहीं है कि वो रिकमेंडेशन कर सके, अमेंडमेंट कर सके कानून का। गृह मंत्री जी ने उत्तर दे दिया, उसमें मुझे नहीं कहना। लेकिन आज ज्वाइंट पार्लियामेंट्री कमेटी में मैं अपने सभी सदस्यों को धन्यवाद देना चाहता हूं। ये आपका सौभाग्य होगा, इतिहास बताएगा कि जिस JPC के आप मेंबर थे उसकी सारी रिकमेंडेशंस को सरकार ने स्वीकार करने का काम किया है। ये कोई साधारण बात नहीं। हमारा सरकार का खिलाफ आप नाराबाजी लगा सकते हैं, क्रिटिसाइज कर सकते हैं, डेमोक्रेसी में चलता है। लेकिन आप जो कहता है कि हिंदुस्तान में माइनॉरिटी सेफ नहीं है, आप समझता है इसका क्या मतलब है? मैं दावे के साथ कह सकता हूं, मैं खुद एक माइनॉरिटी हूं। हिंदुस्तान से ज्यादा माइनॉरिटी का सेफ्टी कहीं और नहीं है। इस देश में हर एक माइनॉरिटी ಡೀಟೇಲ್ಸ್ ಕೊಡ್ತಾರೆ ಶಬೀರ್. ತಡರಾತ್ರಿ ತನಕ ಚರ್ಚೆ ಯಾವ ರೀತಿ ಸಾಕ್ತು ಮತ್ತೆ NDA ಹಾದಿ ಈ ಮೂಲಕ ಹೇಗೆ ಸುಗಮ ಆಗ್ತಾ ಇದೆ? ಪ್ರಾಬಬ್ಲಿ ತಟಸ್ಥ ಓಟ್ಗಳು ಯಾವುದು ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಪರವಿರೋಧದ ಚರ್ಚೆಯಲ್ಲಿ ಭಾಗವಹಿಸಿ ಪರವಿರೋಧದ ಮತಗಳು ಹಾಕ್ದಂಗೆ ಕಾಣಿಸ್ತಾ ಇದೆ. ಶಬೀರ್, ಈ ಕ್ಷಣಕ್ಕೆ ಹೌದು ಮಮತಾ, ಯಾವುದೇ ತಟಸ್ಥ ಮತಗಳು ಇರಲಿಲ್ಲ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತ ಚರ್ಚೆ ಆಯ್ತು. ಮಧ್ಯಾಹ್ನ 12 ಗಂಟೆಗೆ ಶುರುವಾದಂತ ಈ ಒಂದು ವಿಷಯ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಚರ್ಚೆಯನ್ನ ನಡೆಸಿತು. ಇದಕ್ಕೆ ಸಂಬಂಧಪಟ್ಟಂತೆ NDA ಮತ್ತೆ ಇಂಡಿಯಾ ಒಕ್ಕೂಟದ ಎಲ್ಲಾ ಪಕ್ಷಗಳು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಲಾಯಿತು. ಅಂತಿಮವಾಗಿ ಪ್ರಸ್ತಾವನೆಯನ್ನ ಮತಕ್ಕೆ ಹಾಕುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಈ ಒಂದು ಮಸೂದೆಯ ಪರವಾಗಿ 288 ಮತಗಳು ಚಲಾವಣೆ ಆಯಿತು. ಮತ್ತೆ ಅದರ ವಿರುದ್ಧವಾಗಿ ಒಟ್ಟು 232 ಮತಗಳು ಚಲಾವಣೆ ಆಯಿತು.
ಸೊ ಹೀಗಾಗಿ ಬಹುಮತ ಸಿಕ್ಕಂತ ಹಿನ್ನೆಲೆಯಲ್ಲಿ ಇದನ್ನ ಈ ಮಸೂದೆಯನ್ನ ಅಂಗೀಕಾರಗೊಳಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಈಗ ಈ ಮಸೂದೆಯನ್ನ ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಇಡಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜ್ಯಸಭೆಯಲ್ಲೂ ಕೂಡ ಈ ಒಂದು ಮಸೂದೆಯನ್ನ ಮಂಡಿಸಿದ್ರೆ ಮುಂದಿನ ಹಂತದಲ್ಲಿ ಇಲ್ಲೂ ಕೂಡ ಚರ್ಚೆಯಾಗಿ ಇದನ್ನು ಕೂಡ ಇವತ್ತು ಮತಕ್ಕೆ ಹಾಕುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಆ ಮೂಲಕ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಕೂಡ ಈ ಒಂದು ಮಸೂದೆಯನ್ನ ಪಾಸ್ ಮಾಡ್ಕೊಳ್ಳೋ ಮೂಲಕ ತೀವ್ರ ವಿರೋಧದ ನಡುವೆಯೂ ಕೂಡ ಒಂದು ಮಹತ್ವದ ಬಿಲ್ ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಅದರಲ್ಲಿ ಬಹುತೇಕ ಯಶಸ್ವಿ ಆದಂತೆ ಕಾಣಿಸುತ್ತೆ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಯಾವೆಲ್ಲ ಅಂಶಗಳು ಇದೆ ಅನ್ನೋದನ್ನ ಒಂದ್ಸಲ ನೋಡ್ಬಿಡೋಣ. ಸೊ ಇನ್ಮುಂದೆ ಹೊಸ ಆಸ್ತಿಗಳ ಘೋಷಣೆಗೆ ತಡೆ ಸಿಗ್ತಾ ಇದೆ. ಅಂದರೆ ನನ್ನ ಮನಸ್ಸಿಗೆ ಬಂತು ನಾನು ಈ ಭೂಮಿಗೆ ಹೋಗಿ ಬೇಲಿ ಹಾಕ್ತೀನಿ ಅನ್ನೋದಕ್ಕೆ ಬರಲ್ಲ.